ಹಾಯ್ ಹಲೋ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಇದು ಉಮಾಸ್ ಲೈಫ್ ಸ್ಟೈಲ್ ವ್ಲಾಗ್. ಇದು ಬಂದು ಗಣೇಶ ಹಬ್ಬದ ಕಂಟಿನ್ಯೂಷನ್ ವಿಡಿಯೋ. ನೀವು ನನ್ನ ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ದು ನಮ್ಮ ಮನೇಲಿ ಮಾಡಿದಂಥ ಗಣೇಶ ಹಬ್ಬದ ವಿಡಿಯೋ. ಇದು ಬಂದು ನಮ್ಮ ಬಿಲ್ಡಿಂಗ್ನಲ್ಲಿ ಮಾಡಿದಂಥದ್ದು. ಅಂದರೆ 3 ದಿನ ಕೂರಿಸಿದ್ವಿ ನಾವು ನಮ್ಮ ಬಿಲ್ಡಿಂಗ್ನಲ್ಲಿ. ಅದರದ್ದು ವೀಡಿಯೋಸ್ ಇದು. ನಾವು ಈ ಸಲ ಫಸ್ಟ್ ಇಯರ್ ಸೆಲೆಬ್ರೇಷನ್ ಮಾಡ್ತಾ ಇರೋದು ನಮ್ಮ ಬಿಲ್ಡಿಂಗ್ನಲ್ಲಿ. ಲಾಸ್ಟ್ ಇಯರ್ ನಾವೆಲ್ಲ ಕೂತ್ಕೊಂಡು ಪ್ಲ್ಯಾನ್ ಮಾಡಿದ್ವಿ, ಓಕೆ ಮುಂದಿನ ವರ್ಷ ನಮ್ಮ ಬಿಲ್ಡಿಂಗಲ್ಲೂ ಕೂರಿಸೋಣ ಅಂತ ಹೇಳಿ. ಇದು ಹೆಣ್ಮಕ್ಳೇ ಎಲ್ಲ ಸೇರಿಕೊಂಡು ಪ್ಲ್ಯಾನ್ ಮಾಡಿದ್ದು. ಬಟ್ ಅದಾದಮೇಲೆ ಎಲ್ಲರೂ ಅದಕ್ಕೆ ಏನು ಸಪೋರ್ಟ್ ಮಾಡಿ ತುಂಬ ಚೆನ್ನಾಗಾಯಿತು. ಕಲೆಕ್ಷನ್ ಕೂಡ ಒಳ್ಳೊಳ್ಳೆ ಕಲೆಕ್ಷನ್ ಆಯಿತು. ಅಂದರೆ ಎಲ್ಲರೂ ಅವ್ರವ್ರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಸಹಾಯ ಮಾಡಿದ್ರು. ತುಂಬ ಚೆನ್ನಾಗಿ ನಾವು ಏನು ಗಣೇಶನ ಡೆಕೋರೇಷನ್ ಮಾಡೋದಾಗಲಿ ಇನ್ನೊಂದಾಗಲಿ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು ನಮ್ಮ ಬಿಲ್ಡಿಂಗ್ನವರೆಲ್ಲ. ಚೆನ್ನಾಗಿತ್ತು. ಗಂಡು ಮಕ್ಕಳೆಲ್ಲ ಏನು ಅದು ಡೆಕೋರೇಷನ್ ಮಾಡೋದಾಗಲಿ ಅಥವಾ ಪೂಜೆದು ಏನೇನಿದೆ ಅದೆಲ್ಲ ವಹಿಸ್ಕೊಂಡ್ರು. ನಾವು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಕೊಟ್ವಿ. ಆಮೇಲೆ ಪೂಜೆ ಎಲ್ಲ ಮಾಡಿದ ನಂತರ ನೀವು ನೋಡ್ಬೋದು, ಇದು ನಮ್ಮ ಮನೆ ಕೆಳಗಡೆ ಇರೋವಂಥ ಅಣ್ಣ. ಅವರು ತುಂಬ ಚೆನ್ನಾಗಿ ಅಂದರೆ ಪ್ರತಿ ವರ್ಷ ಅವರು ಅವ್ರ ಫ್ರೆಂಡ್ಸ್ ಜೊತೆಗೆ ಗಣೇಶನ ಕೂರಿಸ್ತಿದ್ರಂತೆ. ಅಲ್ಲಿ ಹೇಗೆ ಮಾಡ್ತಿದ್ರು ಹಾಗೇ ಇಲ್ಲೂ ಕೂಡ ಪೂಜೆ ವಿಧಾನನೆಲ್ಲ ಮಾಡಿದ್ರು. ತುಂಬ ಚೆನ್ನಾಗಿ ಮಾಡಿಕೊಟ್ರು ಪೂಜೆನೆಲ್ಲನೂ. ಹಾಗೆ ಅಕ್ಕ ಪ್ರಸಾದ ಮಾಡಿದರು, ಏನು ಕಡಲೆಕಾಳು ಉಸ್ಲಿ ಮತ್ತು ಇದು ಪುಳಿಯೋಗರೆ ಮಾಡಿದರು. ಓನರ್ ಅಕ್ಕ ಬಂದುಬಿಟ್ಟು ಅವಲಕ್ಕಿ ಪ್ರಸಾದ ಮಾಡ್ಕೊಂಡು ಬಂದಿದ್ದರು. ಅವತ್ತು ಕೂಡ ಪ್ರಸಾದ ಎಲ್ಲರಿಗೂ ಕೊಟ್ಟು ಅದು ತುಂಬ ಚೆನ್ನಾಗಿತ್ತು. ಹಾಗೆ ನಮ್ಮ ಬಿಲ್ಡಿಂಗ್ ಮಕ್ಕಳೆಲ್ಲನೂ ಸೇರಿ ಅವತ್ತು ಪಂಚೆ ಎಲ್ಲ ಉಟ್ಕೊಂಡು ತುಂಬ ಚೆನ್ನಾಗಿ ಕಾಣ್ತಾಯಿದ್ರು. ಎಲ್ಲರೂ ಚೆನ್ನಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಮಕ್ಕಳು ನಮ್ಮ ಬಿಲ್ಡಿಂಗಲ್ಲಿರೋ ಮಕ್ಕಳೆಲ್ಲರೂ ಆಟ ಆಡೋಕ್ಕೆ ನಮಗಂತೂ 3 ದಿನ ಹಬ್ಬ ಹೇಗಿತ್ತು ಅಂದರೆ ತುಂಬ ಚೆನ್ನಾಗಾಯ್ತು ಈ ವರ್ಷ. ನನಗೆ ಖುಷಿಯಾಗಿದ್ದರು. ನನ್ನ ಮಗ ಅಂತೂ ನೋಡ್ಬೋದು ನೀವು, ಮನೆಗೆ ಬಂದಿರಲಿಲ್ಲ ಅವನಂತೂ. ನೆಕ್ಸ್ಟ್ ಡೇ ಸ್ಕೂಲ್ಗೆ ಹೋದರೂ ಕೂಡ ಎಷ್ಟು ಬೇಗ ಮನೆಗೆ ಬರ್ತೀನಿ ಅಂತ ಕಾಯ್ತಿದ್ದ ಮಂಡೇ ಕೂಡ. ಅಷ್ಟು ಮಕ್ಕಳೆಲ್ಲರೂ ಎಂಜಾಯ್ ಮಾಡ್ತಾಯಿದ್ರು. ನಮಗಿಂತ ಅವ್ರಿಗೆ ಖುಷಿ ಅಲ್ವಾ. ಗಣೇಶ ಬಂದುಬಿಟ್ಟು ಅಯೋಧ್ಯೆ ಕಾನ್ಸೆಪ್ಟ್ದು, ಅಂದರೆ ರಾಮನ ಜೊತೆ ಇರುವಂತಹ ಗಣೇಶ. ತುಂಬ ಚೆನ್ನಾಗಿತ್ತು. ನಾವು ಕೂಡ ನಮ್ಮ ಮನೇಲಿ ಕೂರಿಸಿದಂಥ ಗಣೇಶನ ಆ ದೇವ್ರ ಮುಂದೆನೇ ಇಟ್ಟು 3 ದಿನ ಪೂಜೆ ಮಾಡಿದ್ವಿ. ನಮ್ಮ ಮನೆಯಲ್ಲಿ ಒಂದೇ ದಿನಕ್ಕೆ ಬಿಟ್ಬಿಡ್ತೀವಿ. ಹಾಗಾಗಿ ನನಗೂ ಕೂಡ ಏನೋ ನಮ್ಮ ಮನೆಯಲ್ಲೇ ಇದೆ ಗಣೇಶ ಇನ್ನು 3 ದಿನದವರೆಗೂ ಅಂತ. ಎಲ್ಲರಿಗೂ ಹಾಗೆ ಅಲ್ವಾ. ಕೂರಿಸ್ಬೇಕಾದ್ರೆ ಇದ್ದಿದ್ದ ಖುಷಿ ಗಣೇಶನ ಕಳಿಸ್ಕೊಡ್ಬೇಕಾದ್ರೆ ಇರೋದಿಲ್ಲ. ಏನೋ ಒಂಥರ ಮನಸ್ಸಲ್ಲಿ ಒಂಥರ ಎಮೋಷನ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ ನಾನಂತೂ. ನನಗಂತೂ ಆ ಥರ ಫೀಲ್ ಆಗುತ್ತೆ. ನಿಮ್ಮೆಲ್ಲರಿಗೂ ಹೇಗಾಗುತ್ತೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದು ನೋಡ್ಬೋದು, ಇದು ನಮ್ಮ ಮನೇಲಿ ಕೂರಿಸಿದಂತಹ ಗಣಪತಿ. ಎಷ್ಟು ಕ್ಯೂಟಾಗಿದೆ ಅಲ್ವಾ. ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಇದು ಸೆಕೆಂಡ್ ಡೇದು ಬಂದುಬಿಟ್ಟು ನಾನು ಪ್ರಸಾದ ಮಾಡಿದ್ದೆ ಅಂದರೆ ವಾಂಗಿಬಾತ್ ಪ್ರಸಾದ ಮಾಡಿದ್ದೆ. ಹಾಗೆ ಕೆಳಗಡೆ ಮನೆ ಆಂಟಿ ಚಿತ್ರಾನ್ನ ಮತ್ತು ಪಾಯಸ ಮಾಡಿದರು. ನಾನು ಒಂದು 3 ಕೆಜಿಯಿಂದ 4 ಕೆಜಿಯಷ್ಟು ಏನು ಪ್ರಸಾದ ಮಾಡ್ಕೊಂಡು ಹೋಗಿದ್ದೆ. ಇದು ಇಲ್ಲಿ ಎಲ್ಲರಿಗೂ ಪ್ರಸಾದ ಕೊಡೋ ಅಂಥದ್ದು. ಅಂದರೆ ಕೆಳಗಡೆ ಮನೆ ಆಂಟಿ ಚಿತ್ರಾನ್ನ ಮತ್ತು ಪಾಯಸ ಮಾಡಿದ್ರಲ್ಲ, ಅದನ್ನು ಎಲ್ಲರಿಗೂ ವಾಂಗಿಬಾತ್ ಮತ್ತು ಅದನ್ನೆಲ್ಲರಿಗೂ ಪ್ರಸಾದ. ತುಂಬ ಜನ ಬರ್ತಾಯಿದ್ರು. ಅಂದರೆ ಪ್ರತಿದಿನವೂ ತುಂಬ ಜನ ಸೇರ್ಕೊಂಡಿದ್ವಿ ನಾವು, ಅಕ್ಕಪಕ್ಕದ ಮನೆಯವರು ಕೂಡ. ಇದು 3rd ಡೇ ಅಂದರೆ ಲಾಸ್ಟ್ ಡೇ ಇದು. ನಾವೆಲ್ಲರೂ ಸರಿ ಮನೆಗಳಲ್ಲಿ ಮಾಡೋದಕ್ಕಿಂತ ಕೆಳಗಡೆ ಸೇರ್ಕೊಂಡು ಎಲ್ಲರೂ ಜೊತೆಗೆ ಮಾಡೋಣ ಅಂತ ಹೇಳಿಬಿಟ್ಟು ಲಾಸ್ಟ್ ಡೇ ತುಂಬ ಬೇಕಾಗತ್ತೆ ಅಂತ ಓನರ್ ಅವರು ಮಾಡಿಸಿದ್ರು, ಪಲಾವ್ ಮಾಡಿದರು. ಹಾಗಾಗಿ ಎಲ್ಲರೂ ಮಧ್ಯಾಹ್ನನೇ ಸೇರಿಕೊಂಡು ತರಕಾರಿ ಎಲ್ಲ ಹಚ್ಚೋದು, ಬೆಳ್ಳುಳ್ಳಿ ಎಲ್ಲ ಬಿಡಿಸೋದು ಎಲ್ಲನೂ ಮಾಡಿಕೊಂಡು ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮಾತಾಡಿಕೊಂಡು ನಮಗೂ ಚೆನ್ನಾಗಿ ಅನಿಸ್ತಿತ್ತು. ಮಕ್ಕಳು ಬೇಗ ಸ್ಕೂಲಿಂದ ಬಂದ ತಕ್ಷಣವೇ ಅವ್ರಿಗೆ ಯಾವಾಗ ಬರ್ತೀನೋ ಮನೆಗೆ ಅನಿಸ್ಬಿಟ್ಟಿತ್ತೇನೋ. ಅವರು ಎಲ್ಲ ಫುಲ್ಲು ಗಣೇಶನ ಮುಂದೆ ಓಡಾಟ ಜೋರಿತ್ತು. ಯಾಕಂದರೆ ಅವ್ರಿಗೂ ಡಾನ್ಸ್ ಪ್ರಾಕ್ಟೀಸ್ ಎಲ್ಲ ಮಾಡ್ತಾಯಿದ್ರು. ಡಾನ್ಸ್ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರು. ನೋಡಿ ಇಲ್ಲಿ ನಾವೆಲ್ಲರೂ ಕೂತ್ಕೊಂಡು ಮಾತಾಡ್ಕೊಂಡಿದ್ವಿ. ನಮ್ಮ ಕಡೆ ಎಲ್ಲ ಹೇಗೆ ಕೆಲವೊಂದು ಸಂಪ್ರದಾಯಗಳ ಬಗ್ಗೆ ಹಾಗೆ ಹೀಗೆ ಅಂದ್ಕೊಂಡು ಅದೇ ಆಂಟಿ ಮತ್ತು ಅಣ್ಣ ಇಬ್ಬರು ಸೇರಿಕೊಂಡ್ಬಿಟ್ಟು ಪಲಾವ್ ಮಾಡಿದರು. ತುಂಬ ಟೇಸ್ಟಿಯಾಗಿ ಮಾಡಿದರು, ಚೆನ್ನಾಗಿತ್ತು. ಅದಾದಮೇಲೆ ಇನ್ನು ಪಲಾವ್ ಜೊತೆಗೆ ಕೇಸರಿಬಾತ್ ಮತ್ತು ಮೊಸರನ್ನ ಕೂಡ ಮಾಡಿದರು. ನಮ್ಮ ಮೇಲ್ಗಡೆ ಟೆರೆಸ್ ಮೇಲೆ ಒಂದು ಮನೆ ಇದೆ, ಅಲ್ಲಿ ಅಕ್ಕ ಇದ್ದಾರೆ. ಅವರು ಕೇಸರಿಬಾತ್ ಮತ್ತು ಮೊಸರನ್ನ ಮಾಡ್ತೀನಿ ಅಂತ ಹೇಳಿ ವಹಿಸ್ಕೊಂಡಿದ್ರು. ಹಾಗಾಗಿ ಅವರು ಕೂಡ ಕೇಸರಿಬಾತು ಮತ್ತು ಎಲ್ಲನೂ ಕೆಳಗಡೆನೇ ಮಾಡಿದ್ವಿ ನಾವು, ಒಂದೇ ಹತ್ರನೇ ಸೇರ್ಕೊಂಡು ಎಲ್ಲರೂ. ಇನ್ನೇನೆಲ್ಲ ರೆಡಿಯಾಗಿ ಬಂದ್ವಿ. ಸಂಜೆ ಭಜನೆ ಎಲ್ಲ ಇಟ್ಕೊಂಡಿದ್ವಿ. ಹಾಗಾಗಿ ಇಲ್ಲಿ ನೋಡ್ಬೋದು ಪ್ರಸಾದ ಎಲ್ಲ ರೆಡಿ ಮಾಡಿ
ಭಜನೆಗೂ ಕೂಡ ಒಂದಷ್ಟು ಜನ ಬಂದಿದ್ದರು. ಹಾಗೆ ಅಕ್ಕಪಕ್ಕದ ಬಿಲ್ಡಿಂಗ್ ಅವ್ರನ್ನ ಕೂಡ ಅವತ್ತು ಲಾಸ್ಟ್ ಡೇ ಆಗಿರೋದ್ರಿಂದ ಅರಿಶಿನ ಕುಂಕುಮಕ್ಕೆ ಅಂತಲೇ ಕರೆದಿದ್ವಿ. ಹಾಗಾಗಿ ಎಲ್ಲರನ್ನೂ ತುಂಬ ಜನ ಸೇರಿಕೊಂಡಿದ್ರು. ಆ ಜನಗಳು ಬಂದವ್ರನ್ನೆಲ್ಲನೂ ಕುಂಕುಮ ಕೊಟ್ಟು ಹೆಣ್ಮಕ್ಳಿಗೆಲ್ಲ ಹಾಗೆ ಪ್ರಸಾದನೂ ಕೊಟ್ವಿ. ತುಂಬ ಚೆನ್ನಾಗಾಯಿತು. ನಮ್ಮ ಬಿಲ್ಡಿಂಗ್ನಲ್ಲಿ ಗಣೇಶ ಹಬ್ಬ ಫಸ್ಟ್ ಇಯರ್ ಆದ್ರೂ ತುಂಬ ಚೆನ್ನಾಗಿ ಅಚ್ಚುಕಟ್ಟಾಗಿ ಮಾಡಿದ್ವಿ. ನೋಡಿ ಎಷ್ಟು ಮುದ್ದಾಗಿದೆ ಅಲ್ವಾ. ಗಣೇಶ ಅಂದ್ರೇ ಮುದ್ದು. ಅದರಲ್ಲಿ ನಾವು ಏನು ಅಲಂಕಾರ ಮಾಡಿರುವಂಥ ಗಣೇಶ ಅಂದರೆ ಅದೇನೋ ನೋಡೋಕ್ಕೆ ಒಂದು ಆನಂದ. ಅಂದರೆ ಎಷ್ಟು ಚೆನ್ನಾಗಿ ಮಾಡಿದ್ದೀವಲ್ವ ಅಂತಲೇ ನೋಡ್ತಾ ಇರ್ತೀವಿ. ಹಾಗೆ ಇಲ್ಲಿ ಕೊನೆಯದಾಗಿ ದೃಷ್ಟಿ ಎಲ್ಲನೂ ತೆಗೆದ್ವಿ ಗಣೇಶನ ಬಿಡೋ ಅಂತ ಹೇಳಿ ಎಲ್ಲ ನಾವು ಹೆಣ್ಮಕ್ಳು ಒಂದು 5 ಜನ ಸೇರಿಕೊಂಡು ಆರತಿ ಮಾಡಿ ಒಕ್ಳಿ ನೀರೆಲ್ಲ ಮಾಡಿ ಚೆಲ್ಲಿದ್ವಿ. ಅದಾದ ನಂತರ ನಾವು ಎಲ್ಲರಿಗೂ ಪ್ರಸಾದನ ಕೊಟ್ವಿ. ಇದು ಪಲಾವ್ ಮಾಡಿದ್ದು ನೀವು ನೋಡ್ಬೋದು. ಹಾಗೆ ಅದಾದಮೇಲೆ ಕೇಸರಿ ಬಾತ್ ಮಾಡಿದ್ವಿ. ಹೆಚ್ಚು ದ್ರಾಕ್ಷಿ ಗೋಡಂಬಿ ತುಪ್ಪ ಎಲ್ಲ ಹಾಕಿ ತುಂಬ ಟೇಸ್ಟಿಯಾಗಿತ್ತು. ಮೊಸರನ್ನ ಕೂಡ. ಇದಾದಮೇಲೆ ಮಕ್ಕಳೆಲ್ಲ ಸೇರಿಕೊಂಡು ಪಟಾಕಿ ಹಚ್ತಾ ಇರೋವಂಥದ್ದು. ಇದೇನೋ ಶಾರ್ಟ್ಸ್ ಅಂತ ಹೇಳ್ತಾರಲ್ಲ, ನನಗದ್ರ ಪಟಾಕಿ ಬಗ್ಗೆ ಅಷ್ಟು ಐಡಿಯಾ ಇಲ್ಲ. ಅದನ್ನೆಲ್ಲ ಕೂಡ ಹಚ್ಚಿದ್ರು. ಈ 5 ಸ್ಟಾರ್ 7 ಸ್ಟಾರ್ ಏನೋ ಶಾರ್ಟ್ಸ್ ಎಲ್ಲ ಬರುತ್ತಲ್ಲ ಆ ಥರದ್ದು. ಅವ್ರದ್ದು ಸಂಭ್ರಮ, ಮಕ್ಕಳಿಗೆ ಎಷ್ಟು ಚೆನ್ನಾಗಿ ಪಟಾಕಿ ಎಲ್ಲ ಹೊಡೆದು ಡ್ಯಾನ್ಸ್ ಎಲ್ಲ ಮಾಡಿ ಅವ್ರ ಖುಷಿ ಸಂಭ್ರಮಕ್ಕೆ ಪಾರನೇ ಇರಲಿಲ್ಲ. ನಮಗೆ ಅವ್ರ ಖುಷಿ ನೋಡೋದೇ ಒಂದು ಆನಂದ ಆಗಿತ್ತು. ನಾವು ಕೂಡ ಹೆಣ್ಮಕ್ಳು ಎಲ್ಲರೂ ಸೇರಿದ್ರೆ ಗೊತ್ತಲ್ವ, ಮಾತು ಆ ಮಾತುಗಳಲ್ಲೇ ನಿಜವಾಗ್ಲೂ ದಿನ ಮನೆಗೆ ವಾಪಸ್ ಹೋಗೋಷ್ಟೊತ್ತಿಗೆ ರಾತ್ರಿ 10:30 11 ಆಗೇ ಹೋಗ್ಬಿಡ್ತಿತ್ತು. ಹೇಗಿದ್ದರೂ ರಾತ್ರಿ ಅಡುಗೆ ಮಾಡ್ತಾ ಇರಲಿಲ್ವಲ್ಲ, ಯಾಕಂದರೆ ದಿನ ಒಬ್ಬೊಬ್ಬರು ಪ್ರಸಾದ ಮಾಡೋದ್ರಿಂದ ಪ್ರಸಾದನೇ ತಿಂದ್ಕೊತಾ ಇದ್ವಿ. ಹಾಗಾಗಿ ಇಲ್ಲಿ ಈ ಪಟಾಕಿಗಳೆಲ್ಲ ಹೊಡೆದು ಅವತ್ತು ಮಕ್ಕಳು ಡ್ಯಾನ್ಸ್ ಎಲ್ಲ ಮುಗಿದ್ಮೇಲೆ ನಮ್ಮ ಮನೆ ಹತ್ರನೇ ಕೂರಿಸಿದಂತಹ ಗಣೇಶ ಅಂದರೆ ಹೇಳಿದ್ನಲ್ಲ, ನಮ್ಮ ಏರಿಯಾದಲ್ಲೂ ಒಂದು ಗಣೇಶ ಕೂರಿಸ್ತಾರೆ. ತುಂಬ ಫೇಮಸ್ ಅದು. ನಾಗರಬಾವಿ ಇದು ಅಂತ ಹೇಳಿ, ಅದು ಗೆಳೆಯರ ಬಳಗ ಅವ್ರದ್ದು. ಅಲ್ಲಿ ಹೋಗಿ ನಾವು ನಮ್ಮ ಗಣೇಶನ ಅಲ್ಲಿ ಇಟ್ವಿ. ಅದು ಕೂಡ ತುಂಬ ಚೆನ್ನಾಗಿತ್ತು. ಗಣಪತಿ ಇದು ಏನು ಸ್ನೋ ಕಾನ್ಸೆಪ್ಟಲ್ಲಿ ಮಾಡಿದ್ದು ಅಂತ ಹೇಳಿದ್ನಲ್ವ, ಆ ಗಣೇಶನ ಹತ್ರ ನಮ್ಮ ಮನೆಯಲ್ಲಿ ಇಟ್ಟಿದ್ದಂಥ ಗಣೇಶನೂ ಅಲ್ಲೇ ಇಟ್ಟು, ಹಾಗೆ ನೀವು ನೋಡ್ಬೋದು ನಮ್ಮ ಮನೆಯವರು ಎಷ್ಟು ಸೇಫಾಗಿ ನಮ್ಮ ಗಣೇಶನ ಇಟ್ಬಿಟ್ಟು ಬಂದರು. ಇದು ನಮ್ಮ ಬಿಲ್ಡಿಂಗ್ನಲ್ಲಿ ಕೂರಿಸಿದಂಥ ಗಣೇಶ, ಅದನ್ನು ಕೂಡ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ದಿನ ನಾವು ಕೂಡ ಈ ದೇವ್ರಿಗೆ ಹೋಗಿ ಏನು ಪೂಜೆ ಮಾಡಿಸ್ಕೊಂಡು ಬರ್ತಾಯಿದ್ವಿ. ಹಾಗಾಗಿ ನಮ್ಮ 2 ಗಣೇಶನಿಗೆ ನಾವು ದಿನ ನೋಡ್ಕೊಂಡು ಬಂದಂಗೆ ಆಗುತ್ತೆ ಅಂತ ಅಲ್ಲೇ ಇಟ್ವಿ. ನಮಗೆ ಐಡಿಯಾ ಇರಲಿಲ್ಲ ಎಲ್ಲಿ ಬಿಡೋದು ಗಣೇಶ ಅಂತ ಹೇಳಿ. ಹಾಗಾಗಿ ನಾವು ಬೇರೆ ಕೆರೆ ಇದು ಎಲ್ಲ ಹುಡುಕೋಕ್ಕಾಗಲ್ವಲ್ಲ, ನಮಗೆ ಗೊತ್ತಿರಲಿಲ್ಲ. ಹಾಗಾಗಿ ಅಲ್ಲೇ ಇಟ್ಬಿಟ್ಟು ಬಂದ್ವಿ. ಇಲ್ಲಿ ಈ ಗಣೇಶನ ಹತ್ರ ಸುಮಂಗಲಿ ವ್ರತದ ಏನೋ ಒಂದು ಪೂಜೆ ಮಾಡಿಸ್ತಾರೆ. ಅದು ಕೂಡ ಫ್ರೈಡೇ ಇತ್ತು. ಇಲ್ಲಿ ನೋಡ್ಬೋದು ನಮ್ಮ ಬಿಲ್ಡಿಂಗ್ನವರೆಲ್ಲ ಒಟ್ಟಿಗೆ ಹೊರಟ್ವಿ ನಾವು. ಇದು ಫ್ರೈಡೇದು ಅಂದರೆ ಗಣೇಶ ಹಬ್ಬ ಆಗಿದ್ವಲ್ವಾ, ನೆಕ್ಸ್ಟ್ ಫ್ರೈಡೇದಿದು. ಆ ಗಣೇಶನ ಹತ್ರ ಪೂಜೆಗೆ ಹೋಗಬೇಕಾಗಿತ್ತು ಅಂತ ಹೇಳಿ ಎಲ್ಲರೂ ಹೊರಟ್ವಿ. ಅಲ್ಲಿ ಹೇಗೆ ಪೂಜೆ ಅಂತ ಹೇಳಿದ್ರೆ, ಬಂದವ್ರಿಗೆಲ್ಲರಿಗೂ ಹೆಣ್ಮಕ್ಳಿಗೆ ಬಳೆ ತೊಡಿಸ್ತಾರೆ. ಹಾಗೆ ಕುಂಕುಮ ಕೊಡ್ತಾರೆ ಅಂತ ಹೇಳ್ತಾರಲ್ಲ, ಕುಂಕುಮದ ಜೊತೆಗೇನೋ ಒಂದು ಗಿಫ್ಟ್ ಕೂಡ ಕೊಡ್ತಾರೆ ಪ್ರತಿ ವರ್ಷ. ಇಲ್ಲಿ ತುಂಬ ಜನ ಹೆಣ್ಮಕ್ಳು ಸೇರಿಕೊಂಡಿದ್ರು. ಎಲ್ಲರನ್ನೂ ಕರೆದು ಹೋಗಿರ್ತಾರೆ ಅವರು. ಎಲ್ಲರನ್ನೂ ಕರೆದಿರ್ತಾರೆ ಆ ಪೂಜೆಗೆ. ತುಂಬ ಜನ ಹೆಣ್ಮಕ್ಳು ನೋಡ್ಬೋದು, ಎಷ್ಟು 106 ಜನ ಹೆಣ್ಮಕ್ಳು ಬಂದಿದ್ದರು. ನಾವು ಕೂಡ ಸ್ವಲ್ಪ ಲೇಟ್ ಆಯಿತು ಹೋಗೋಷ್ಟೊತ್ತಿಗೆ. ಹೋಗಿ ಬಳೆ ಎಲ್ಲ ಹಾಕಿಸ್ಕೊಂಡು ಜೊತೆಗೆ ಕುಂಕುಮ ತಗೊಂಡು ಮನೆಗೆ ಬಂದ್ವಿ. ಅವತ್ತು ಕೂಡ ಅಲ್ಲಿ ಆ ರಶ್ಶಲ್ಲಿ ಹೇಗಿತ್ತು ಅಂದರೆ, ಮುಂದೆ ಹೋದವರು ಅಲ್ಲಲ್ಲೇ ಕುತ್ಕೊಂಡು ಬಿಡ್ತಿದ್ವಿ. ವಾಪಸ್ ಹಿಂದಕ್ಕೂ ಬರೋಕ್ಕಾಗ್ತಾಯಿಲ್ಲ, ಮುಂದಕ್ಕೂ ಹೋಗೋಕ್ಕಾಗ್ತಿಲ್ಲ, ಅಷ್ಟು ಜನ ಸೇರ್ಕೊಂಡ್ಬಿಟ್ರು. ಮಹಾಮಂಗಳಾರತಿ ಮಾಡಿದ್ರು. ಅದಾಗಿದ್ದ ನೆಕ್ಸ್ಟ್ ಡೇನೇ ಗಣೇಶನ್ನ ಬಿಟ್ಟರು ಅವರು. ನಮ್ಮ ಏರಿಯಾ ಗಣೇಶ ಏನಿದೆ ಅದನ್ನು 7ನೇ ದಿವಸದಲ್ಲಿ ಕದಲಿಸ್ಬಿಟ್ಟು 8ನೇ ದಿವಸದಲ್ಲಿ ಬಿಟ್ಟರು. ಹಾಗಾಗಿ ಅವತ್ತು ಕದಲಿಸೋದು ಇದರಿಂದ ತುಂಬ ಜನ ಸೇರ್ಕೊಂಡ್ಬಿಟ್ಟಿದ್ರು. ಚೆನ್ನಾಗಾಯಿತು
ಪೂಜೆ ಎಲ್ಲದಕ್ಕಿಂತ ಪ್ರತಿ ವರ್ಷಕ್ಕಿಂತ ಈ ವರ್ಷ ಗಣೇಶ ಹಬ್ಬ ನನಗೆ ತುಂಬ ಸ್ಪೆಷಲ್ ಆಗಿತ್ತು. ತುಂಬ ಚೆನ್ನಾಗಿ ಅನ್ನಿಸ್ತು. ಇಲ್ಲಿ ಒಳಗಡೆ ಡೆಕೋರೇಷನ್ ಕೂಡ ತುಂಬ ಚೆನ್ನಾಗಿತ್ತಲ್ವ.